ಒಬ್ರೆ ತಿಂದ್ರೆ ಸ್ವೀಟ್ ಅನ್ಸಲ್ಲ ಸ್ವೀಟ್ ಬನ್ನು. ಒಬ್ರೆ ತಿಂದ್ರೆ ಸ್ವೀಟ್ ಅನ್ಸಲ್ಲ ಸ್ವೀಟ್ ಬನ್ನು. ಫ್ರೆಂಡ್ಸ್ ಜೊತೆಲಿದ್ರೇನೆ ಫನ್ನು. ಹಾಯ್, ಎಲ್ಲಿಗೆ ಹೋಗ್ತಾ ಇದೀವಿ ಹೇಳ್ರಿ? ಗೋವಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ನಮ್ಮ ಮಕ್ಮಲ್ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ಅಲ್ವಾ? ಹೀಗೇನೆ ನಾವು ದರ್ಶನ್ ಅಣ್ಣ ನಮ್ಮ ಮಕ್ಮಲ್ ಮಾಡಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೋವಾ ಅಂತಂದೇಳಿ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅಂತ ನೋಡಿ ಅವರ ಎಕ್ಸ್ಪ್ರೆಷನ್ ಕೂಡ ನೋಡೋದನ್ನ ಮರಿಬೇಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೀಗೆ ಫ್ರೆಂಡ್ಸ್ ಎಲ್ಲ ಜೊತೆ ಆದಾಗ ಒಬ್ರು ಕಾಲೆಳೆಯೋದು, ಒಬ್ರು ತಮಾಷೆ ಮಾಡೋದು, ಇಂಥವೆಲ್ಲ ಮಾಡ್ತಾನೆ ಇರ್ತೀವಿ. ಅಂಥದ್ದೇ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ನ ಇವತ್ತು ಫನ್ ಅಂಡ್ ಕ್ರಿಯೇಟಿವ್ ವೇ ಅಲ್ಲಿ ನಾನು ನೆರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ. ನಿಮ್ಮ ಫ್ರೆಂಡ್ಸು ಇದೇ ಥರ ಮಾಡ್ತಾರ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಣ್ಣ ಗೋವಾ ನಿಮ್ಮ ಮಾಲ್ ಬಂತ್ರಣ್ಣ. ಎದುರಿಗೆ ನಗರ ಸಾರಿಗೆ ಐತೆ, ಗೋವಾ ಅಂತಿದ್ಯಾ, ಸಿಂಕ್ ಆಗ್ತಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಪಾರ್ಕಿಂಗ್ ಇಲ್ಲ ಅಣ್ಣ, ಲೆಫ್ಟ್. ಇವೆಲ್ಲ ಗೆಸ್ ಮಾಡಿದ್ದು ಕರೆಕ್ಟೇ ಇದೆ. ನಾವು ಗೋವಾ ಮಾಲ್ ಅಂತಂದು ಹೇಳ್ತಾ ಇರೋದು ಆಕ್ಚುಲಿ SS ಮಾಲ್ ದಾವಣಗೆರೆಯಲ್ಲಿರೋದು. ಗೋವಾ ಅಂತ ಮಕ್ಮಲ್ ಮಾಡಿ ದಾವಣಗೆರೆ ಕರ್ಕೊಂಡ್ ಬಂದಿದೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಾವು ಒಂದು ಫನ್ ಆಕ್ಟಿವಿಟಿ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಹೇಗಿರುತ್ತೆ, ಏನೇನೆಲ್ಲ ಫನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಹೇಳ್ರಿ, ವಿಡಿಯೋ ಮಾಡಿರೋದು ಇಲ್ಲಿ ಹೇಳ್ರಣ್ಣ. ಅಲ್ಲಣ್ಣ, ನೀವೇ ಕರ್ಕೊಂಡು ಹೋಗ್ಬೇಕು. ಗೋವಾ ಮಾಲಿಗೆ ಬಂದಿದ್ರ? ನಮಗೆಲ್ಲ ಗೊತ್ತಾಗೋಯ್ತು. ಗೋವಾ ಮಾಲ್ ಹೆಸರು ಹೇಳ್ರಿ. ಗೋವಾ ಮಾಲ್ ಯಾವ್ದ್ರಣ್ಣ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೇಳ್ರಿ. ಇಬ್ರು ಶೂನ್ಯ ಪ್ರಯಾಣ ಪ್ಲಸ್ ದರ್ಶನ್ ಅಣ್ಣ ಇಬ್ರು ಗೋವಾ ಕರ್ಕೊಂಡ್ ಬಂದಿದ್ದಾರೆ. ಗೋವಾದ SS ಮಾಲ್ಗೆ ಸ್ವಾಗತ ಸುಸ್ವಾಗತ ಅಂತಂದು ಹೇಳ್ರಣ್ಣ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕ್ಯಾಸಲ್ ಜಿ ಅರೇನಾ. ಇಲ್ಲಿಂದ ಇನ್ನು ಮುಂದೆ ಆಲ್ಮೋಸ್ಟ್ ಆಲ್ ಆಡಿಯೋ ಮ್ಯೂಟ್ ಆಗಿರುತ್ತೆ. ಯಾಕಂದರೆ ಮ್ಯೂಸಿಕ್ ಕಂಟಿನ್ಯೂಸ್ ಪ್ಲೇ ಆಗ್ತಿದ್ರಿಂದ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಬೀಳುತ್ತೆ ಅಂತ ಆಡಿಯೋನ ಮ್ಯೂಟ್ ಮಾಡಿರ್ತೀನಿ. ಹಾಗೆಯೇ ಈ ಕ್ಯಾಸಲ್ ಜಿ ಅರೇನಾದಲ್ಲಿ ನೀವು ಬೌಲಿಂಗ್ ಆಡ್ಬೋದು. ಹಾಗೆಯೇ ಆರ್ಕೇಡ್ ಗೇಮ್ಸ್ ಇದೆ, ಅದನ್ನು ಆಡ್ಬೋದು. ಕಿಡ್ಸ್ ಪ್ಲೇ ಏರಿಯಾ ಇದೆ, ಮತ್ತು ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ಪಾರ್ಟಿ ಹಾಲ್ ಇದೆ. ಹಾಗೆಯೇ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಒಂದು ಕೌಂಟರ್ ಇದೆ, ಫುಡ್ ಕೌಂಟರು. ಯಾರು ಬೇಕೋ ಅವರು ತೊಗೊಂಡು ತಿನ್ನಲೂಬೋದು. ಈಗ ಅರೇನಾದಲ್ಲಿ ಏನೇನಿದೆ, ಆರ್ಕೇಡ್ ಗೇಮ್ಸ್ ಯಾವ್ಯಾವ ಇದ್ದಾವೆ ಅಂತಂದು ತೋರಿಸ್ತಾ ಇದ್ದೀನಿ. ಬಟ್ ಮೋಸ್ಟ್ ಆಫ್ ಇಟ್ ಈಸ್ ನಾಟ್ ವರ್ಕಿಂಗ್. ಬಟ್ ವರ್ತಿ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಆಡೋದಕ್ಕಿಂತ ದಾವಣಗೆರೆಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಒಳ್ಳೆ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನೀವು ಹೋಗ್ಬೋದು. ಅದೇ ಇಲ್ಲೆಲ್ಲ ನೀವು ಈ ಗೇಮ್ಸ್ ಆಡಿದ್ದೀರಾ, ನೀವು ದಾವಣಗೆರೆಯವರಾಗಿದ್ದು ಕ್ಯಾಸಲ್ ಜಿ ಅರೇನಾದಲ್ಲಿ ಗೇಮ್ಸ್ ಆಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಆಡಿಲ್ಲ ಅಂತಂದ್ರೆ ಹೋಗಿ ಟ್ರೈ ಮಾಡ್ತೀರಾ ಅಂದರೆ ಅದನ್ನು ಕಮೆಂಟ್ ಮಾಡಿ. ನೀವು ಹೀಗೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಈ ಥರ ಗೇಮ್ಸ್ ಯಾವಾಗಾದರೂ ಆಡಿದ್ರೆ ಅದನ್ನು ನೆನಪಿಸ್ಕೊಂಡು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡೋಣ. ಸೊ ಬೌಲಿಂಗ್ ಆರ್ಕೇಡಿಗೆ ಬಂದಿದ್ದೀವಿ. ಈಗ ಬೌಲಿಂಗಲ್ಲಿ ಸಿಂಪಲ್ಲಾಗಿ ನಾವೆಲ್ಲ ಫಸ್ಟ್ ಟೈಮ್ ಆಡ್ತಾ ಇರೋದು, ಎಕ್ಸೆಪ್ಟ್ ಫಾರ್ ಅಮಿತ್. ಅವ್ನು ಮಾತ್ರ ಮುಂಚೆ ಆಡಿದ್ದಾನೆ. ಹೇಗೆಲ್ಲ ಆಡ್ತೀವಿ ಅಂತಂದು ಒಂದು ಸಣ್ಣ ಗ್ಲಿಮ್ಸ್ ಕೊಡ್ತೀನಿ. ಇವನು ಪ್ರೋ ಇದನ್ನು ಬಿಡಿ, ಪ್ರೋ ಅಮಿತ್, ಪ್ರೋ ದರ್ಶನ್ ಅಂತಂದು ಹೇಳ್ಬೋದು ಇವರಿಬ್ಬರು. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾಂಪಿಟೇಷನ್ ಬಂದಿತ್ತು ಇವರಿಬ್ಬರಿಗೂ. ಪ್ರೋ ಅಮಿತ್ ಆ್ಯಂಡ್ ಪ್ರೋ ದರ್ಶನ್ ಥ್ರೋ ಮುಗಿಸಿದ್ರು. ಈಗ ಹರ್ಷಣ್ಣ ಮುಗಿಸ್ತಾ ಇದ್ದಾರೆ, ಅವ್ರದ್ದು ಥ್ರೋ ಆಯಿತು. ನೆಕ್ಸ್ಟ್ ನಾನು ಹೋಗ್ತಾ ಇದ್ದೆ. ನೆಕ್ಸ್ಟ್ ನಾನು ಹೋಗಿ ಆಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಆಗಿದ್ದರಿಂದ ಸ್ವಲ್ಪ ಹಾಗೇನೇ ಇತ್ತು. ಇವಳಿಗೆ ಕಾಮಿಡಿ ಮಾಡ್ತಾ ಇದ್ದೀವಿ. 0 ಸ್ಕೋರ್ ಬರುತ್ತೆ ಅಂತ ನಾನು ಕಾಮಿಡಿ ಮಾಡ್ತಾ ಇದ್ದೆ ಇಲ್ಲಿ. ಆದ್ರೂ ನಾನು ಹೇಳಿದ್ದು ತಪ್ಪಾಯಿತು ಇಲ್ಲಿ. ಸೊ 0 ಸ್ಕೋರ್ ಆಗಲಿಲ್ಲ, ಅದನ್ನು ನೋಡಿ. ನಾನು ಹೇಳಿದ್ದು ಸುಳ್ಳಾಯಿತು, ಅದಕ್ಕೆ ಭಾರಿ ಖುಷಿ ಆಯಿತು ಅವ್ರಿಗೆ.
ಸೊ ಈಗ ಹರ್ಷಣ್ಣವ್ರ ವೈಫು ಲಾವಣ್ಯ ಅತ್ತಿಗೆ ಅವ್ರು ಆಗ್ತಿದ್ದಾರೆ, ಅವ್ರದ್ದು ಚೆನ್ನಾಗೆ ಹೋಯ್ತು. ಫಸ್ಟ್ ಟೈಮ್ ಆಡ್ತಾ ಇರೋದ್ರಿಂದ ಎಲ್ಲರದೂ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ, ಫಸ್ಟ್ ಟೈಮ್ ಬೌಲಿಂಗ್ ಮಾಡಬೇಕಾದ್ರೆ. ಸೊ ಈಗ ಸ್ಕೋರ್ ಬೋರ್ಡ್ ತೋರಿಸ್ತಾ ಇದ್ದೀವಿ ನೋಡಿ, ಆಫ್ಟರ್ 3 ಎಷ್ಟಿದೆ ಸ್ಕೋರು ಅಂತ. ಈಗ ಕೊನೆ ರೌಂಡ್ಗೆ ಬಂದಿದ್ದೀವಿ. ನಾನು ಎಲ್ಲ ರೌಂಡ್ ಹಾಕೋಕ್ಕಾಗಲ್ಲ ಇದರಲ್ಲಿ, ಅದಕ್ಕೆ ಕೊನೆ ರೌಂಡಿಗೆ ಮತ್ತೆ ಬಂದಿದ್ದೀವಿ. ಈಗ ನೋಡಿ ಇಲ್ಲಿ ಪ್ರೋ ಅಂತಂದು ಯಾಕಂದೆ ಅಂತ ಗೊತ್ತಾಗುತ್ತೆ. ಕಂಟಿನ್ಯೂಯಸ್ 3 ಸ್ಟ್ರೈಕ್ಸ್ ಹೊಡಿತಾನೆ. ನಾವು ಅಂದ್ಕೊಂಡಿರಲಿಲ್ಲ ಒಂದೇ ಸಲಕ್ಕೆ ಹೋಗುತ್ತೆ ಅಂತ. ಒಂದು ನೋಡಿ ನೋಡಿ, ಇನ್ನು ಎರಡನೇದು ಗೊತ್ತಾಗತ್ತೆ. ಈಗ ಸೆಕೆಂಡ್, ಎರಡನೇದು ಸ್ಟ್ರೈಕ್, ಫುಲ್ ಸ್ಟ್ರೈಕ್. ಮತ್ತು ಈಗ ಮೂರನೇ ಚಾನ್ಸು, ನಿಮ್ಗೆ ಗೊತ್ತಲ್ವಾ ಫೈನಲ್ದು ಹೇಗಿರುತ್ತೆ ಅಂತ ಬೌಲಿಂಗಲ್ಲಿ. ಸೊ ಮೂರನೇ ಚಾನ್ಸ್ ಸಿಕ್ಕಿದೆ. ಮೂರನೇ ಚಾನ್ಸ್ನೂ ಕೂಡ ಫುಲ್ ಸ್ಟ್ರೈಕ್. ಬಿಡ್ರಿ, ಪ್ರೋ ಅಮಿತ್ಗೆ ನಾವೇನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಬರ್ತಿದ್ದಾರೆ ಪ್ರೋ ದರ್ಶನ್ ಅವರು. ಇವರಿಬ್ಬರದು 1 ವರ್ಸಸ್ 1 ಒಂದ್ಸಲ ಯಾವಾಗಾದ್ರೂ ಮಾಡಿಸ್ಬೇಕು ಅಂತ ನನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಇವರು ಟ್ರೈ ಮಾಡ್ತಾರೆ, ಬಟ್ ಸ್ಟ್ರೈಕ್ ಹೋಗಲ್ಲ ಫುಲ್ಲು. ಸೊ ಫಸ್ಟ್ ಚಾನ್ಸಲ್ಲಿ 4 ಉಳಿದಿದೆ. ಈಗ ಸೆಕೆಂಡನೇ ಚಾನ್ಸ್ ತೊಗೊಂಡ್ರು, ಇಲ್ಲಿ ಕಂಪ್ಲೀಟ್ ಹೊಡಿತಾರೆ ಅಲ್ವ, ನೋಡೋಣ ಬನ್ನಿ. 1 2 3, ಮಿಸ್ ಆಯಿತು, ಒಂದೇ ಒಂದು ಹೋಯ್ತು. ಬಟ್ ಆದರೂ ಪರವಾಗಿಲ್ಲ, ಒಳ್ಳೆ ಟಫ್ ಕಾಂಪಿಟೇಷನ್ ಕೊಟ್ಟರು. ವಿನ್ ಆಗೋ ಅಂತಲೇ ಇದ್ದರು ಹೇಳಬೇಕು ಅಂತಂದರೆ. ಈಗ ನೆಕ್ಸ್ಟ್ ಹರ್ಷ ಅಣ್ಣನ್ ಸರ್ದಿ. ಪ್ರೋ ಅಮಿತ್ ಆ್ಯಂಡ್ ಪ್ರೋ ದರ್ಶನ್ ಲೀಡಿಂಗಲ್ಲಿದ್ದಾರೆ, ಬೇರೆ ಯಾರು ಆದರೂ ಎಷ್ಟು ಸ್ಕೋರ್ ಆಗಿದೆ ಅಂತಂದು ಕೊನೆಗೆ ತೋರಿಸಿರ್ತೀವಿ. ಇಲ್ಲಿ ಒಂದು ಕಾಮಿಡಿ ನಡೀತು, ಒನಕೆ ಒಬ್ಬವನ ಕಿಂಡಿ ಥರ. ಈ ಕಿಂಡಿ ಒಳಗೆ ಪಾಪ ಅವ್ರದ್ದೇನೋ ಮೆಷಿನ್ ಪ್ರಾಬ್ಲಮ್ ಆಗಿದ್ದರಿಂದ ಸರಿ ಮಾಡ್ತಾ ಇದ್ದಾರೆ ನೋಡಿ. ಇದೇ ಒನಕೆ ಓಬವ್ವನ ಕಿಂಡಿ. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಗಾಳೆಯನ್ನು ಊದಿ. ಬರೀ ಇಂಥದೆಯಾ? ಈಗ ಸರಿ ಹೋಯ್ತು. ಈಗ ನೆಕ್ಸ್ಟ್ ನಾನು ಥ್ರೋ ಮಾಡ್ತೀನಿ. ಇದೇನಿದು, ಏನ್ರಿ ಇದು ಆಗ್ತವೆ ಇದು ಬೌಲಿಂಗಲ್ಲಿ, ಎಲ್ಲರಿಗೂ ಗೊತ್ತಿರೋದೆ. ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೀನಿ. ಹಾಗೇನೆ ಎಲ್ಲ ಸೈಡಿಗೆ ಹೋಗ್ತಾವೆ, ಒಂದೊಂದ್ಸಲ ಸ್ಟ್ರೈಟಾಗಿ ಹೊಡಿತಾರೆ. ಈಗೇನು ನೀವು ನೋಡ್ತಾ ಇದ್ದೀರಲ್ವಾ ಫೈನಲ್ ಸ್ಕೋರ್ ಬೋರ್ಡ್ ನೋಡಿ. ಫಸ್ಟ್ ಯಾರು ಅದರಲ್ಲಿ ಗೊತ್ತಾಗ್ತಾ ಇದೆ, ಅಮಿತ್. ಸೆಕೆಂಡ್, ಅದಕ್ಕೆ ಪ್ರೋ ದರ್ಶನ್ ಪ್ರೋ ಅಮಿತ್ ಅಂದದ್ದು. ಆಲ್ಮೋಸ್ಟ್ 100 ಹತ್ರ ಹಾಕಿದ್ದಾರೆ. ನೋಡಿ, ನಾವೆಲ್ಲ ಪೋಸ್ ಕೊಟ್ವಿ ಸುಮ್ಮನೆ ಹಂಗೆ ಒಂದು ಕ್ಯಾಮ್ರಾ ಇಮೇಜ್ ತಗೊಂಡು. ಹೀಗೆ ಸುಮ್ಮನೆ ಬೇರೆ ಯಾವ್ಯಾವ ಗೇಮ್ಸ್ ಇದೆ, ಏನೇನು ಆಟ ಆಡ್ಬೋದು ಅಂತ ನೋಡ್ತಾ ಇದ್ವಿ. PS5 ಕೂಡ ಇತ್ತು ಅಲ್ಲಿ. PS5 ಎಂತೂಸಿಯಾಸ್ ಹೋಗಿ ಕ್ಯಾಸಲ್ ಜಿ ಅರೇನಾದಲ್ಲಿ ಗೇಮ್ಸ್ ಆಡ್ಕೊಂಡು ಬರೋದು ನಮ್ಮ ಮರಿಬೇಡಿ. ಎಲ್ಲ ಸಣ್ಣ ಮಕ್ಕಳು ಆಟ ಆಡ್ಕೊಂಡು ಬೇರೆ ಕೂತಿದ್ದು. ಆಗಲೇ ಹೇಳದ್ನಲ್ವಾ, ಬರ್ತ್ಡೇ ಪಾರ್ಟಿ ಏನಾದರೂ ಇದ್ರೆ ಅಲ್ಲಿ ಹಾಲ್ ಇದೆ ಅಂತ, ಅಲ್ಲಿ ನೀವು ಬರ್ತ್ಡೇ ಪಾರ್ಟೀಸ್ನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಹಾಗೇನೆ ನಾವು ಆರ್ಡರ್ ಮಾಡಿದ್ವಿ ಸ್ವಲ್ಪ ಸ್ಯಾಂಡ್ವಿಚ್, ಹಾಗೇನೆ ಫ್ರೆಂಚ್ ಫ್ರೈಸ್, ಇನ್ನೊಂದು ಡೋನಟ್, ಇಷ್ಟೆಲ್ಲ ತಿಂದು ಮತ್ತೆ ಗೇಮ್ಸ್ ಆಡೋದಕ್ಕೆ ಅಂತಂದು ಹೋದ್ವಿ. ಪಾಯಿಂಟ್ಸ್ ಉಳಿದಿತ್ತು, ಅದಕ್ಕೇನೆ ಏನೂ ಇಲ್ಲ. ಒಬ್ಬೊಬ್ಬರಾಗಿ ನಾವು ಬ್ಯಾಸ್ಕೆಟ್ಬಾಲ್ ಜಸ್ಟ್ ಸುಮ್ಮನೆ ಟೈಮ್ ಪಾಸ್ಗೆ ಅಂತಂದು ಎಲ್ಲರೂ ಒಂದೊಂದು ರೌಂಡ್ ಆಡಿದ್ವಿ. ಅದರೊಳಗಡೆನೂ ನಮ್ಮ ತಮ್ಮನವರು ಮಾಡಿದ ಒಂದು ಕಥೆಯಿಂದ ನನ್ನ ವೀಡಿಯೋ ಎಲ್ಲೂ ಬಂದಿಲ್ಲ. ಹೈಯೆಸ್ಟ್ ನಾನೇ ಮಾಡಿದ್ದು. ಅವರಿಗೇನು ಸಿಟ್ಟು ಬಂತೋ ಗೊತ್ತಿಲ್ಲ, ನನ್ನ ವೀಡಿಯೋವನ್ನು ತೆಗ್ದೇ ಇಲ್ಲ. ಇದು ಸುಮ್ಮನೆ ಕೊನೆಗೆ ನಾಟಕ ಆಡಿ ಸುಮ್ಮನೆ ಹಿಂಗೆ ನಿಂತಿರೋದನ್ನು, ನನ್ನ ವೀಡಿಯೋವನ್ನು ನಾನು ಹಾಕ್ಕೊಂಡಿದ್ದೇನೆ. ಹೈಯೆಸ್ಟ್ ಬಂದಿರೋರ್ದೇ ವೀಡಿಯೋ ತೆಗ್ದಿಲ್ಲ ಇಲ್ಲಿ. ನಾನು ಪಾಸ್ ಮಾಡಿ ಕೊಟ್ಟಿದ್ರೆ ಆನೆ ಮಾಡ್ಕೊಂಡಿಲ್ವಂತೆ, ಹಾಗೆ ವೀಡಿಯೋ ತೆಗ್ದಿದ್ದಾನೆ. ಫಸ್ಟ್ 1-2 ವೀಡಿಯೋ ನಾನು ತೆಗ್ದಿದ್ದು, ಆಮೇಲೆ ಇವನು ಕೈಗೆ ಕೊಟ್ಟರೆ ಈ ಕೆಲಸ ಮಾಡ್ದೆ. ಅದರಲ್ಲೂ ಅವನದೇ ಹೈಯೆಸ್ಟ್ ಬರೋ ಥರ ಮಾಡ್ಕೊಂಡಿದ್ದಾನೆ. ನಾವೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಇದು ಮೋಸ ಅನ್ಸಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹೆಂಗನ್ನಿಸ್ತು ದರ್ಶನ? ಹೆಂಗನ್ನಿಸ್ತು? ಅಷ್ಟೇ. ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಮತ್ತೇನೋ ಬೇಕು ನಿನಗೆ? ಬೌಲಿಂಗ್. ನೀನು ಹೇಳಿ. ಚೆನ್ನಾಗಿದೆ. ನಂಗೂ ಬೌಲಿಂಗ್ ಇಷ್ಟ. ಬೌಲಿಂಗ್. ಅದಕ್ಕೆ ನಿಮಗೆ ಬೌಲಿಂಗ್.
ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವ್ರು ಹೇಳಿದ್ರು ಗೋವಾ ಮಾಲ್ಗೆ ಬಂದು ಹೇಗೆ ಅನ್ಸುತ್ತೆ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. One eternity later. ಪ್ಲೀಸ್ ಹೇಳಿ, ನಿಮ್ಮ ಗೋವಾ ಪ್ರವಾಸದ ಮಾಲ್ ಇದೆ ಹೇಳ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. A few moments later. ಹೇಳ್ರಿ ಯಾವುದು ಇವಾಗ ಹೇಳಿದ್ರಲ್ಲ, ಈಗ ಸ್ನೂಕರಲ್ಲಿ ಸೋದು ಸುಸ್ತಾಗಿದ್ರೆ ಮತ್ತೆ ಇನ್ನು ಕೇರಮಲ್ಲಿ ಬೇರೆ ಸುಸ್ತಾಗದೈತಿ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಈಗ ನೋಡೋಣ ಬನ್ನಿ, ಸ್ನೋಕರ್ ಆಡೋಕ್ಕೆ ಕ್ಯೂ ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾರು ವಿನ್ ಆಗ್ತಾರಣ? ನಾವೇ. ಸರಿ, ಎಲ್ಲಿ ಹಾಕೋಣ, ನಾವೇ ವಿನ್ ಆಗೋದು. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇಲ್ದೇನೆ ನಾವೇ ವಿನ್ ಆಗೋದು ಅಂತಂದು ಒಳಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಏನೆಲ್ಲ ಆಗುತ್ತೆ ಅಂತಂದು ನಿಮಗೆ ತೋರಿಸ್ತೀವಿ. ಇಲ್ಲೂ ಒಂದು ಕಾಮಿಡಿ ಆಯಿತು. ಏನು ಅಂತಂದರೆ, ನಾನು ಯಾವತ್ತೂ ಬಿಲಾರ್ಡ್ಸ್ ಆಡಿಲ್ಲ, ಸ್ನೂಕರ್ ಆಡಿದ್ದೀನಿ. ಸ್ನೂಕರ್ ಗೊತ್ತಲ್ವಾ, ಟೈಪ್ಸ್ ಆ್ಯಂಡ್ ಸಾಲಿಡ್ಸ್ ಇರುತ್ತೆ. ಇದೇ ಬೇರೆ ಥರ ನನಗೊಬ್ಬನಿಗೆ ಗೊತ್ತಿದ್ದು ಆಡೋದನ್ನು ಹೇಳ್ಕೊಡ್ತಾ ಇದ್ದೆ. ನೀವು ಈಗೇನೆ ಫಸ್ಟ್ ಟೈಮ್ ಹೆಂಗೋ ಹೊಡೆದಿರ್ತೀರ ಆ ಥರ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನಿಲ್ಸು ಬಾ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರೆಯಕ್ಕಾಗ್ದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು. ಮುಂದೆ ಏನು ಮುಂದೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.